ರಾಜ್ಯಾದ್ಯಂತ ನಾಳೆ ಸಂಚಾರವನ್ನ ನಿಲ್ಲಿಸಲಿದೆಯಾ ಬಿಎಂಟಿಸಿ ಕೆಎಸ್ಆರ್ಟಿಸಿ? ನಾಳೆ ಬೆಳಗ್ಗೆ 6 ಗಂಟೆಯಿಂದ ಬಸ್ ಸಂಚಾರ ಸ್ಥಗಿತ ಸಾಧ್ಯತೆ. ಮತ್ತೆ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮುಂದಾದ ಸಾರಿಗೆ ಸಿಬ್ಬಂದಿ. ನಾಳೆ ಬೆಳಗ್ಗೆ 6 ಗಂಟೆಯಿಂದ ಬಸ್ ಸಂಚಾರ ಸ್ಥಗಿತ ಸಾಧ್ಯತೆಗಳಿದೆ. ಈಗ ಸರ್ಕಾರದ ವಿರುದ್ಧ ಸಾರಿಗೆ ಸಿಬ್ಬಂದಿಗಳು ಸಿಡಿದೆದ್ದಿದ್ದಾರೆ. ಮುಷ್ಕರದ ಬಗ್ಗೆ ಮುಂಚೆಯೂ ಕೂಡ ಮಾಹಿತಿ ನೀಡ್ತಾ ಇದ್ರು. ಸಾರಿಗೆ ನಿಗಮಗಳ ನೌಕರರ ಸಂಘಟನೆಯಿಂದ ಮುಷ್ಕರಕ್ಕೆ ಕರೆಯನ್ನ ನೀಡಲಾಗಿದೆ. ಇಂದು ಸಾರಿಗೆ ಸಂಘಟನೆಗಳಿಂದ ಮಹತ್ವದ ಸುದ್ದಿಗೋಷ್ಠಿ ಕೂಡ ಇದೆ. ಸಾರಿಗೆ ನೌಕರರ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯಿಂದ ಸುದ್ದಿಗೋಷ್ಠಿ. ಮುಷ್ಕರದ ಬಗ್ಗೆ ಇಂದೇ ಅಂತಿಮ ನಿರ್ಧಾರವನ್ನ ಘೋಷಣೆ ಮಾಡಲಿದ್ದಾರೆ. ಕಾರ್ಮಿಕ ಇಲಾಖೆ ನಡೆಸಿದ ಸಂಧಾನ ಸಭೆ ವಿಫಲವಾದ ಹಿನ್ನೆಲೆಯಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಸಾರಿಗೆ ನೌಕರರು. ಒಂದಷ್ಟು ಬೇಡಿಕೆಗಳನ್ನ ಇಟ್ಟು ಸಾರಿಗೆ ನೌಕರರು ಸರ್ಕಾರದ ಮುಂದೆ ಬಂದಿದ್ರು. ಆದ್ರೆ ಆ ಒಂದು ಮೀಟಿಂಗ್ ಏನಿದೆ ಅದು ವಿಫಲ ಆಗಿದೆ. ನಾಳೆ ಬೆಳಗ್ಗೆ 6 ಗಂಟೆಯಿಂದಲೇ ಬಸ್ ಸಂಚಾರ ಸ್ಥಗಿತ ಎಂದಿರುವ ಸಂಘಟನೆ. ಸಿಎಂ ಸಚಿವರು ಸಭೆ ನಡೆಸದಿದ್ರೆ ಹೋರಾಟ ಫಿಕ್ಸ್ ಎಂದಿದ್ದಾರೆ ಸಂಘಟನೆ. ಈ ಮಧ್ಯೆ ಸಾರಿಗೆ ಸಂಘಟನೆಗಳೆಲ್ಲ ಮುಷ್ಕರ ವಿಚಾರದಲ್ಲಿ ಒಡಕು. ಸಾರಿಗೆ ಸಂಘಟನೆಗಳಲ್ಲೇ ಒಡಕು ಸೃಷ್ಟಿಯಾಗಿರುವಂತದ್ದು. ಮುಷ್ಕರದಿಂದ ಹಿಂದೆ ಸರಿದಿದ್ದಾರೆ ಕೆಎಸ್ಆರ್ಟಿಸಿ. ಮುಷ್ಕರ ಮಾಡುವುದಿಲ್ಲವೆಂದು ಘೋಷಣೆ ಮಾಡಿದೆ ಘಟಕ. ಸಾರಿಗೆ ನಿಗಮಗಳ ನೌಕರರಿಗೆ ಎಸ್ಮಾ ಜಾರಿಯ ಭೀತಿ ಕೂಡ ಇದೆ. ಮುಷ್ಕರದಲ್ಲಿ ಭಾಗಿಯಾಗಬೇಕಾ ಬೇಡವಾ ಅನ್ನೋ ಗೊಂದಲ ಇಲ್ಲಿ ಸೃಷ್ಟಿಯಾಗಿರುವಂತದ್ದು. 2021ರ ಮುಷ್ಕರದಲ್ಲಿ ಭಾಗಿಯಾಗಿದ್ದಕ್ಕೆ 5,000 ನೌಕರರ ಕೆಲಸ ಹೋಗಿತ್ತು, ತೊಂದರೆಗಳಾಗಿತ್ತು. ಹಾಗಾಗಿ ಇಲ್ಲಿ ಗೋಜಿಗೂ ಕೂಡ ಸಿಲುಕಿಕೊಂಡಿದ್ದಾರೆ ಸಾರಿಗೆ ನೌಕರರು. ಮುಷ್ಕರದಿಂದ ಈಗಾಗಲೇ ಕೆಎಸ್ಆರ್ಟಿಸಿ ಎಸ್ಸಿ ಎಸ್ಟಿ ನೌಕರರ ಸಂಘ ನಾವು ಮುಷ್ಕರಕ್ಕೆ ಜಾಯಿನ್ ಆಗೋದಿಲ್ಲ ಅನ್ನೋದಾಗಿ ಹೇಳಿದ್ದಾರೆ. ಇನ್ನು ಸಾರಿಗೆ ನಿಗಮಗಳ ನೌಕರರಿಗೂ ಕೂಡ ಎಸ್ಮಾ ಜಾರಿ ಮಾಡೋ ಆತಂಕ ಇದೆ. ಈಗಾಗಲೇ ಸರ್ಕಾರ ಕೂಡ ಒಂದಷ್ಟು ಸ್ಟ್ರಿಕ್ಟ್ ಆರ್ಡರ್ಸ್ ಅನ್ನ ಹೇಳ್ತಾ ಇತ್ತು. ಏನಂತ, ಯಾರೆಲ್ಲ ನೌಕರರು ಜಾಯಿನ್ ಆಗ್ತಾರೆ ಮುಷ್ಕರಕ್ಕೆ ಆ ದಿನ ಯಾವುದೇ ರೀತಿಯ ವೇತನ ಇರೋದಿಲ್ಲ, ಹಾಗೆ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗತ್ತೆ ಅನ್ನೋದಾಗಿ ಮೀಟಿಂಗ್ ಕೂಡ ಆಯಿತು ಸರ್ಕಾರದೊಟ್ಟಿಗೆ. ಒಂದಿಷ್ಟು ಬೇಡಿಕೆಗಳನ್ನ ಇಟ್ಟು ಸರ್ಕಾರದ ಮುಂದೆ ಸಾರಿಗೆ ನೌಕರರು ಬೇಡಿಕೆಗಳನ್ನಿಟ್ಟಿದ್ರು. ಬಟ್ ಆ ಬೇಡಿಕೆಗಳ ಪೂರ್ಣ ಮಾಡೋದ್ರಲ್ಲಿ ಸರ್ಕಾರ ವಿಫಲವಾಗಿದೆ. ಮೀಟಿಂಗ್ ಸಕ್ಸಸ್ ಆಗಿಲ್ಲ. ಹಾಗಾಗಿ ಮುಷ್ಕರಕ್ಕೆ ಮುಂದಾಗಿದೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳು. ಬಟ್ ಕೆಎಸ್ಆರ್ಟಿಸಿ ನಿಗಮ ಈಗ ನಾವು ಮುಷ್ಕರದಲ್ಲಿ ಜಾಯಿನ್ ಆಗೋದಿಲ್ಲ ಅನ್ನೋದಾಗಿ ವಾಪಸ್ ಆಗಿದ್ದಾರೆ. ಹಾಗಾದ್ರೆ ನಾಳೆ ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಗಳು ಇರಲ್ವಾ ಅನ್ನೋದು ಈಗ ಜನರಿಗೆ ಒಂದು ರೀತಿ ಕನ್ಫ್ಯೂಷನ್. ಜೊತೆಗೆ ಮುಷ್ಕರದಲ್ಲಿ ಭಾಗಿಯಾಗಬೇಕಾ ಬೇಡವಾ ಅನ್ನೋದು ನೌಕರರಿಗೆ ಒಂದು ರೀತಿ ಕನ್ಫ್ಯೂಷನ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಎಸ್ಮಾ ಜಾರಿ ಆಗಿಬಿಟ್ರೆ ಅನ್ನೋ ಆತಂಕ ಒಂದು ಕಡೆ, ಇನ್ನೊಂದು ಕಡೆ ಮುಷ್ಕರಕ್ಕೆ ಜಾಯಿನ್ ಆಗಬೇಕು ಅನ್ನೋದು. ಸೊ ಏನಾಗತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗತ್ತೆ. ಸಾರಿಗೆ ಸಂಘಟನೆಯಿಂದ ಈ ದಿನ ಒಂದು ಪ್ರೆಸ್ ಮೀಟ್ ಕೂಡ ಇರುತ್ತೆ. ಫೈನಲ್ ಆಗಿ ಮುಷ್ಕರ ಇದೆಯಾ ಏನು ಅದರ ಒಂದು ಡೀಟೇಲ್ಸ್ಗಳನ್ನ ನೀಡ್ತಾರೆ ನೌಕರರ ಸಂಘದ ವತಿಯಿಂದ. ಪ್ರಯಾಣ ದರ ಏರಿಕೆ ಅದು ಕಷ್ಟಕರ ಅನ್ನೋದಾಗಿ ಗವರ್ಮೆಂಟ್ ಹೇಳಿದೆ. ಶಕ್ತಿ ಯೋಜನೆಯಿಂದ ಸಾರಿಗೆ ನಿಗಮಗಳ ಆದಾಯಕ್ಕೂ ಕೂಡ ಹೊಡೆತ ಬೀಳ್ತಾ ಇದೆ. ಡೀಸೆಲ್ ದರ ಏರಿಕೆ ನಡುವೆ ಶೇಕಡ 25% ವೇತನ ಹೆಚ್ಚಳ ಕಷ್ಟ. ಈಗ 25% ವೇತನವನ್ನ ಹೆಚ್ಚಳ ಮಾಡಬೇಕು ಅನ್ನೋದು ಇಲ್ಲಿ ಸಾರಿಗೆ ನೌಕರರ ಒಂದು ಬೇಡಿಕೆ. ಬಟ್ ಅದು ಈ ಸಂದರ್ಭದಲ್ಲಿ ಕಷ್ಟ ಆಗ್ತಾ ಇದೆ. ಈಗ ತಾನೇ ಡೀಸೆಲ್ ಪೆಟ್ರೋಲ್ ದರ ಏರಿಕೆ ಆಗಿದೆ, ಇದರಿಂದ ಹೆಚ್ಚಳ ಕಷ್ಟವಾಗಬಹುದು ಅನ್ನೋದಾಗಿ ಸರ್ಕಾರ ಹೇಳ್ತಾ ಇದೆ. ಬಟ್ ನೌಕರರು 25% ಶೇಕಡ 25% ವೇತನ ಹೆಚ್ಚಳಕ್ಕೆ ಡಿಮಾಂಡ್ ಅನ್ನ ಮಾಡ್ತಾ ಇರುವಂತದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.